ಚಿಕ್ಕವರಿದ್ದಾಗ ಶನಿವಾರ ಹಾಕೊಂಡೋದ ವೈಟ್ ಡ್ರೆಸ್ ಕೊಳೆ ಮಾಡ್ಕೊಂಡ್ ಬಂದ್ರೆ ಅಮ್ಮ ಬೈತಾರೆ ಅಂತ ಭಯ. ಜಾರ್ಬಂಡೆ ಆಡಿ ಚಡ್ಡಿ ಹರ್ಕೊಂಡ್ ಬಂದ್ರೆ ಅಪ್ಪನ ಕೈಲಿ ವಧೆ ಬೀಳುತ್ತೆ ಅನ್ನೋ ಭಯ. ವರ್ಷ ಪೂರ್ತಿ ಖುಷಿ ಇದ್ರೂನು ಈ ಎಕ್ಸಾಮ್ ದಿನ ಏನಾದ್ರೂ ಬಂದ್ಬಿಟ್ರೆ ಮಾತ್ರ ಒಂಥರ ಭಯ ಶುರು ಆಗ್ಬಿಡ್ತಾ ಇತ್ತು. ಈಗ ಭಯ ಪಡದೆ ಆರಾಮಾಗಿ ಒಂದ್ ಎಕ್ಸಾಮ್ ಅಟೆಂಡ್ ಮಾಡ್ಕೊಂಬರೋಣ. ಏನಾಯ್ತು ಮಗ? ಲೋ ಎಕ್ಸಾಮ್ ಫೀವರ್ ಕಣ, ಓದಿಲ್ಲ. ನೀನ್ ಓದಿದ್ಯಾನೋ? ನಾನ್ ಫುಲ್ ಓದಿದ್ದೀನಿ, 100 ಮಾರ್ಕ್ಸ್ ಪಕ್ಕ ಬರುತ್ತೆ. ಶುಭ? ನಾನು ಅರ್ಧ ಓದಿದ್ದೀನಿ, ಪಾಸ್ ಆಗ್ತೀನಿ ಕಣ. ಹೌದಾ? ನಾನ್ ಪಾಸ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ ಬಂದಿನಿ ಕಣ್ರು. ಮಗ ನೀನು? ನನ್ನ ಹತ್ರ ಇದೆ ಕಣ್ರು. ಏನು? ಸೂಪರ್ ಕಣ. ದೇವ್ರೆ, ನಾನು ಓದಿರೋದೇ ಬೀಳಪ್ಪ. ಅದೌದು, ನಮ್ ಶಿವರಾಜ್ ಎಲ್ರು ಅವನಿಗೆ ಎಕ್ಸಾಮ್ ಅನ್ನೋ ಭಯನೇ ಇಲ್ವಾ? ಅಲ್ವಾ? ಬಿಲ್ಡಪ್ ಸಖತ್ತಾಗಿದೆ, ಫುಲ್ ಓದಿದಾನೆ ಅನ್ಸುತ್ತೆ. ಲೇ ಗುಡ್ಡಳ್ಳಿ, ನಿನ್ನಿಂದೇನೆ ನಾನು ಮರಿಬೇಡ, ತೋರಿಸ್ಬೇಕು. ನಾನು ಇದ್ದೀನಿ ಕಣೋ, ಡೌನ್ ಟು ವೆರಿ. ಇವತ್ತೇನು ಎಕ್ಸಾಮ? ಲೇ, ನಿಂಗೆ ಎಕ್ಸಾಮ್ ಅಂದ್ರೆ ಭಯ ಇಲ್ವೇನಾ? ಲೇ, ಸಿಂಗಲ್ ಪೇಪರ್ ಕಾಂಟ್ ಚೇಂಜ್ ಮೈ ಫ್ಯೂಚರ್ ಕಡೆ. ಲೋ ಮಗ, ಏನ್ ಗೊತ್ತಾ, ನೀನ್ ಸೀದಾ ಆಫೀಸ್ ರೂಮ್ಗೆ ಹೋಗಿ ಅಲ್ಲಿಂದ ಲೇ, ನೀನೇನೆ ಅವನ್ನ ತಿನ್ನೋ ತರ ನೋಡ್ತಾ ಇದ್ಯಾ? ಏಚಿ ಸುಮ್ಮನೆ ಇಲ್ಲಿ. ನಿತಿನ್, ನಿನ್ನ ಹತ್ರ ಏನೋ ಹೇಳ್ಬೇಕಣ. ಏನೇ? ಸ್ವಲ್ಪ ಸಪ್ರೇಟ್ ಆಗಿ ಬರ್ತೀಯಾ? ನಿತಿನ್, 2 ವರ್ಷದಿಂದ ಡೌ ಹೊಡೆದಿದ್ಕೆ ಅಂತೂ ಎಕ್ಸಾಮ್ ದಿನನೇ ರಿಸಲ್ಟ್. ವಾಗು ವಾಗು. ಏನೇ ಹೇಳೆ? ನಿತಿನ್, ನಾನೇನೋ ಹೇಳ್ತೀನಿ, ಬೇಜಾರು ಮಾಡ್ಕೊಳಲ್ಲ ತಾನೆ? ಏನ್ ಬೇಜಾರಿಲ್ಲ ಕಣಿ, ಬೇಗ ಹೇಳೆ. ಯಾಕೋ ನನ್ನ ಆಟು ಲವ್ ಡಬ್ ಅಂತ ಬಡ್ಕೋತಿದೆ ಕಣೋ. ನನ್ನ ಹಾರ್ಟ್ ನಿನ್ನ ಹಾರ್ಟ್ಗಿಂತ ಸ್ಪೀಡ್ ಡಡ್ 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 ಅಂತ ಇದೆ, ಬೇಗ ಹೇಳೆ. ಅದು ಎಕ್ಸಾಮ್ ಅಲ್ಲಿ ಆನ್ಸರ್ ತೋರಿಸ್ಬಿಡ. ಇದನ್ನೇ ಕೊಡ್ರಿ ಹೇಳ್ಬೇಕಾಗಿದ್ದು, ನೀವೆಲ್ಲ ಬೇರೆ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಮಗ 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 ಎತ್ಬಿಟ್ಟೆ ಕ್ವಶ್ಚನ್ ಪೇಪರ್ ಎತ್ಬಿಟ್ಟೆ. ಏಯ್, ಇರೋ 200 ರೂಪಾಯಿ ಕೊಡಿ, ಆಮೇಲೆ ಕೊಡ್ತೀನಿ. ಸರಿ, ಇಕೋ ಸುಬ್ಬಿ, ನೀನ್ ಬೇಡ. ಆಯ್ತು ಕೊಡ. ಚುಬ್ಬಿ ಬೇಗ ಕೊಡು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ವಾಟರ್? ಲೇ, ಇದು 5ನೇ ಕ್ಲಾಸ್ ಕ್ವಶ್ಚನ್ ಪೇಪರ್ ಕಣ. ನಿನ್ನ ಕಣ್ಣಿಗೆ ಏನ್ರ ನೋಡ್ತೀರಾ? ಹಾಕ್ರು ಮಗ, ನಿಂಗೆ 5th ಗೂ 10th ಗೂ ಡಿಫರೆನ್ಸ್ ಗೊತ್ತಾಗಲ್ವೇನು? ಮಗ, ಅದ್ರಲ್ಲಿ ವಿ ಅಂತ ಹಾಕಿದ್ರು, ಅದನ್ನ ಒಳಗೆ ಹಾಕೊಂಡಿದ್ದೀನಿ ನಾನು. ಇವ್ರಿಬ್ರು ನಂಬ್ಕೊಂಡ್ರೆ ಆಗಲ್ಲ. ಗುಡ್ಡಳ್ಳಿ, ನಿನ್ನಿಂದೇನೆ ನಾನು ತೋರಿಸ್ಕೊಡ್ಬೇಕು ಹೇಳಿದ್ದೇನೆ. ನೀನ್ ಹಿಂದೇನೆ ಇರು, ನಾನು ಮುಂದೆ ಇದ್ದೀನಿ ಕಣ. ಏಯ್, ಟೈಮ್ ಆಯ್ತು, ರಿಜಿಸ್ಟರ್ ನಂಬರ್ ನೋಡೋಣ, ಬನ್ರೋ. ಸರಿ. ನಿಮ್ಗೆಲ್ಲ ಸಿಕ್ತಾ? ಮತ್ ನಂದೆಲ್ಲಿ? ಇಲ್ಲಿ. ಅಯ್ಯೋ, ನಾನ್ ಫಸ್ಟ್ ಬೆಂಚ. ಕಂಗ್ರಾಚುಲೇಷನ್ ಮಗ. ಏನೋ ಕಂಗ್ರಾಚುಲೇಷನ್, ಏನ್ ಆಗ್ಬಾರ್ದಿತ್ತ ಅದೇ ಆಗೋಯ್ತು. ಆ ಮರಮ್ನಳ್ಳಿ ಮೇಷ್ಟ್ರು ಕಾಳಿಂಗ ಸರ್ಪ ತರ ನನ್ನನ್ನೇ ಬುಸ್ಗುಟ್ ನೋಡ್ತಾ ಇರ್ತಾರೆ. ಮರಿಯಮ್ನಳ್ಳಿ ಮೇಷ್ಟ್ರು ನೋಡಕ್ ಮಾತ್ರ ಇಷ್ಟುದ್ದ ಬ್ಲೇಡ್ ಇದ್ದಂಗೆ, ಕಿರಿಕ್ ಮಾಡಿದ್ರು ಕುಯ್ದು ಬಿಡ್ತಾರೆ. ಏನ್ರು ಮೇಷ್ಟ್ರು ಬಂದು ನಿಂತ್ಕೊಂಡ್ರೆ ನಮಸ್ಕಾರ ಸರ್ ಅನ್ನೋ ಸೌಜನ್ಯವಿಲ್ವಾ ನಿಮ್ಗೆ? ಕುತ್ಕೊಳ್ರ. ನೋಡ್ರು, ಈಗ ಮುಖ್ಯವಾದ ವಿಚಾರ. ನಾನು 30 ಸೆಕೆಂಡ್ ಕಣ್ಣು ಮುಚ್ಚಂದು ಕೂತ್ಕೊತೀನಿ. ಅಷ್ಟರಲ್ಲಿ ನೀವು ತಂದಿರೋ ಕಾಪಿ ಚೀಟನ ಆ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಓಕೆ? ರೆಡಿ ಸರ್. ಹಾಕಿದ್ರಾ? ಕೆಣಕ್ ಬಿಟ್ರಿ ಕಣೋ, ಕೆಣಕ್ ಬಿಟ್ರಿ. ಏನ ಸರ್? ಅದೇ ಮಲಗಿರೋ ಹೆಬ್ಬುಲಿನ. ಸರ್, ನಾವು ಹೋಗಿ ಕುತ್ಕೊಳ್ಳ ಸರ್? ಬರ, ಇವಾಗ್ಲೇ ಗೇಮ್ ಸ್ಟಾರ್ಟ್ ಬಾ. ನಿಂತ್ಕೊಳ್ಳೋ. ಸರ್, ಯಾಕೋ ತುಟಿ ಉಬ್ಕೊಂಡಿದೆ? ಸರ್, ಇರುವೆ ಕಚ್ಚಿ ಊದ್ಕೊಂಡಿದೆ ಸರ್. ಓಹೋ ಸರ್,
ಸಾರಿ ಸರ್ ತಪ್ಪಾಯ್ತು ಸರ್ ಕ್ಷಮಿಸಿ ಸರ್ ಸರ್ ಕ್ಷಮಿಸಿ ಸರ್ ಯಾವತ್ತೀಗ ಮಾಡಲ್ಲ ಸರ್ ಕ್ಷಮಿಸ್ತೀನಿ ಬಿಡಲೇ. ಸರ್ ಇನ್ನೂ ಆಗಿಲ್ಲ ಸರ್. ಏನೂ ಆಗಿಲ್ಲ ಸರ್ ಸಾರಿ ಕೇಳಿ ಆಗಿಲ್ಲ ಸರ್. ನಿಮ್ಗೆ ಮನಸ್ಫೂರ್ತಿಯಾಗಿ ಸಾರಿ ಕೇಳಿದೆ ನಂಗೆ ಮನಸ್ಸಿಗೆ ನೆಮ್ಮದಿಲ್ಲ ಸರ್. ಸರ್ ಅಪ್ಕೊಳ್ಳಿ ಸರ್. ಸಾರಿ ಸರ್. ಕ್ಷಮಿಸ್ತೀನಿ ಬಿಡ. ನೋಡು ತಪ್ಪು ಮಾಡಿದ ಮನುಷ್ಯ ಪಶ್ಚಾತ್ತಾಪ ಪಟ್ಟೆ ಸಾಕಣೋ, ಅವನು ಕ್ಷಮೆ ಇದ್ದಂಗೆ. ಓಕೆ ಸರ್ ಪಶ್ಚಾತ್ತಾಪ ಪಟ್ಟೆ ಸರ್. ನೆಕ್ಸ್ಟ್ ನೇನ್ ಬರೋ ಕಾಪಿ ಚೀಟಿ ಎಲ್ಲ ಹಾಕಿದ್ಯಾನೋ? ನಾ ಕಾಪಿ ಎಲ್ಲ ಹೊಡೆಯಲ್ಲ ಸರ್. ಅಮಾಯಕ. ನೀವ್ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ, ಅದ್ ಯಾಕೆ ನೋಡ್ತೀರಾ? ಹೌದಾ? ಟೈ ಎತ್ತು. ಟೈ ನಿಂತ್ಕೊಂಡ್ಬಿಟ್ಟದೆ. ಅದು ಬೆಳಿಗ್ಗೆ ಗಂಜಿ ಹಾಕಿ ವಾಶ್ ಮಾಡ್ಕೊಂಡ್ ಬಂದಿದ್ದೆ ಸರ್. ಓಹೋ ಕಾಪಿ ಒಡೆಯಲ್ಲ ಲೇ. ಈ ಯೋಗೇಶ್ ಅಂದ್ರೆ ಸಿಬಿಐ ಆಫೀಸರ್ ಇದ್ದಂಗೆ ಕಣ. ನೋಡು ನನ್ನ ಕ್ಲಾಸ್ ಅಲ್ಲಿ ಕಾಪಿ ಹೊಡೆಯೋದು ಒಂದೇ, ಅಸ್ತ್ ಮಲಗಿರೋ ಹೆಬ್ಬುಲ್ಲಿ ಬಾಲ ತುಳಿಯೋದು ಒಂದೇ. ನೆಕ್ಸ್ಟ್ ಮೇಘ. ಸರ್ ಬೇಗ ಬಾ. ಒಂದೇ ಸರ್. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಓಕೆ ಸರ್. ಸರ್ ಕಾಪಿನೇ ಚೆಕ್ ಮಾಡ್ಲಿಲ್ಲ. ಅವಳು ಚೆನ್ನಾಗಿ ಆಡಿರ್ತಾಳೆ ಕಣೋ, ಕಾಪಿ ಎಲ್ಲ ಹೊಡೆಯಲ್ಲ. ನೀನದು ನಾನ್ ಮಾಡಿಲ್ಲ ಸರ್, ಕಾಪಿ ತರಲ್ಲ ಸರ್ ನಾನು. ಕೂತ್ಕೋ. ಸುಬ್ಬಲಕ್ಷ್ಮಿ ನೋಡಮ್ಮ, ಹೆಣ್ಮಕ್ಳು ಕೈ ಮೈ ಎಲ್ಲ ಮುಟ್ಟೋದಿಲ್ಲ, ಹಂಗಾಗಿ ನಿನ್ನ ಹತ್ರ ಕಾಪಿ ಚೀಟಿ ಇದ್ರೆ ಇಲ್ಲೇ ಬಿಸಕ್ ಹೋಗ್ಬಿಡು. ಸರ್ ನಾನು ತುಂಬಾ ಒಳ್ಳೆ ಹುಡುಗಿ ಸರ್. ನಾನು ಓದೇ ಎಕ್ಸಾಮ್ ಬರೆಯೋದು ಕಾಫಿ ಚೀಟಿನ. ಎಷ್ಟಲ್ಲಿ ಸಖತ್ತಾಗದೆ. ಥ್ಯಾಂಕ್ ಯು. ಯಾರು ಮಾಡಿದ್ದು? ನಮ್ಮ ಮಾಮಿ. ಓ ನಿಮ್ಮ ಮಾಮಿ ಏನ್ ಬ್ಯೂಟಿ ಪಾರ್ಲರ್ ಇಟ್ಟಿದಾರ್ರಿ ಮಾಮಿ? ನಾವು ಬರ್ಬೋದಾ? ಅದೇ ನನ್ನ ಮಗಳು ಚಾರ್ವಿ ಕರ್ಕೊಂಡು. ಬೇಡ. ಎಷ್ಟೆಲ್ಲೂ ಬಹಳ ಸಖತ್ತಾಗಿದೆ. ಶಿವು ಬರ್ತೀನಿ ರೀ ಸರ್. ಏನೋ ಬರೀತಿದ್ಯಾ? ಸರ್ 5 ಮಾರ್ಕ್ ಇದ್ದು ಮೊದಲೇ ಬರೀತೀನಿ ಸರ್, ಆಮೇಲೆ ಟೈಮ್ ಸಿಗಲ್ಲ. ಅಲ್ಲ ಕಣ, ಇನ್ನೂ ಕ್ವಶನ್ ಪೇಪರ್ ಕೊಟ್ಟಿಲ್ವಲ್ಲ. ಸರ್ ನಿಮ್ಮನ್ನು ಗುರು ಸರ್ ಕರೀತಿದ್ದಾರೆ ಸರ್. ಗುರು ಸರ್ ಕರೆದ್ರ? ಹೌದು ಸರ್. ಸರ್ ಹೇಳಿ ಸರ್. ನಾನು ಕರ್ದ. ಅದೇ ಸರ್ ಕರ್ದ ಅಂತ ಹೇಳಿದ್ರು ಸರ್. ಇಲ್ಲ ಓಕೆ ಸರ್. ಎಲ್ಲ ನನ್ನ ಮಕ್ಕಳ ನನ್ನ ಹತ್ರನೇ ಆಟ ಆಡ್ತೀರೇನೋ ಲೇ. ನಾನು ಇನ್ ಮೊಯ್ಸ್ ದಾಟ್ಕೊಂಡ್ ಬಂದಿದ್ದೀನಿ ಕಣ. ನಾನ್ ಮಾಡಿದ್ರದೇನು ಮಾಡಿಲ್ಲ ನೀವು. ಲೇ ಒಂದು ವಿಚಾರ ತಿಳ್ಕೊಬಿಡಿ, ನೀವೆಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದ್ರು ಅದ್ರಲ್ಲಿ 15 ಮಾರ್ಕ್ಸ್ ಕಟ್. ಆಂಟೋನಿಲಾ ಅಂದ್ರೆ ಏನು? ನ್ಯೂಟನ್ ಲಾ ಕಂಡ್ಲಾ? ಏನಿಲ್ಲ ಸರ್, ನ್ಯೂಟನ್ ಲಾ 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 ಗೊತ್ತಾಯ್ತು. ಓದ್ಕೊಂಡ್ ಬರಲ್ಲ, ಇಲ್ಲಿ ಕಾಪಿ ಹಿಡಿತಾರೆ. ನೀನ್ ಎಷ್ಟೇ ಮುಚ್ಚಿಟ್ಕೊಂಡ್ ಬರೆದ್ರು ನಾನೇ ಕಣ ನಿನ್ ಪೇಪರ್ ತಿತ್ತೋದು. ಗುಡ್ಡಳಿ ತೋರಿಸ್ತೀನಿ ಅನ್ಬಿಟ್ಟು ಬೆಂಡ್ ತೋರಿಸ್ತಾ ಇದೆಯಲ್ಲ, ತೋರ್ಸ. ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಏನ್ ಟೈಮ್ ವೇಸ್ಟ್ ಮಾಡ್ತೀರಾ, ಬೇಗ ಕೊಡಿ. ಲೇ ಗುಡ್ಡಳಿ ತೋರ್ಸಲ್ಲ, ನಿನ್ ಮಕನಾರ ತೋರ್ಸ. ಲೇ ಗುಡ್ಡಳಿ ಅಂತ ಯಾಕೋ ಸಾಯ್ತೀಯ? ನನ್ ಮುಖ ನೋಡಿ ಏನೋ ಮಾಡ್ತೀಯ? ನಿನ್ ಮುಖ ನೋಡಿದ್ರೆ ಹಾರಾರ್ ಕಟ್ಟೆನಾರ ಉಳಿತೆ, ಅದನ್ನೇ ಬರೀತೀನಿ. ಲೇ ಡಿಸ್ಟರ್ಬ್ ಮಾಡಬೇಡ, ಎಕ್ಸಾಮ್ ಬರಿಬೇಕು, ಮುಚ್ಕೊಂಡು ಬರಿಲ್ಲ. ಅಲ್ಲ ಕಣ, ಅಷ್ಟೊತ್ತಿಂದ ಕೇಳಿದ್ರು ನಂಗೆ ಕೂತಿದ್ದ ಸಾರ್. ಏಯ್ ಎಕ್ಸಾಮ್ ಶುರುವಾಗಿ ಇನ್ನೂ 10 ನಿಮಿಷನೂ ಆಗಿಲ್ಲ, ಕೂತ್ಕೊಳ್ಳ ಸುಮ್ಮನೆ. ಏನ್ ನೋಡ್ತಿದ್ಯಪ್ಪಿ? ಇರೋ 1 ನಿಮಿಷ. ಹಲೋ, ಏನೋ ನೋಡ್ತಿದ್ಯಾ? ಲೇ ಏನಿಲ್ಲ ಸರ್, ಯಮ್ಮ ಗಂಡ ಕಾಲ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ಬರೀತೀನಿ. ಅಪ್ಪಿ ಅಷ್ಟೊಂದು ಎಕ್ಸಾಮ್ ಮುಗ್ದೋಗಿರುತ್ತೆ.
ಸುಬ್ಬು ಏನೋ ತೋರ್ಸ ಮೆಟ್ಟು ಬರ್ತವೆ. ಆನ್ಸರ್ ಶೀಟ್ ತೋರ್ಸಂದಿದ್ದಾನು. ಅದಕ್ಕೂ ಮೆಟ್ಟು ಬರ್ತವೆ. ಹೆಂಗ್ ಬರ್ತದೆ? ಹಾ ಪಾಸಾದರೂ ಮಾಡು ಫೇಲಾದರೂ ಮಾಡು ರಾಘವೇಂದ್ರ. ಪಾಸ್ ಆದ್ರೆ ಕ್ಲಾಸ್ ಅಲ್ಲಿ ಫೇಲ್ ಆದ್ರೆ ಗಂಡನ ಮನೆಯಲ್ಲಿ ಆಯಾಗಿರ್ತಾಳೆ ರಾಘವೇಂದ್ರ. ಸಾಕು, ಎಕ್ಸಾಮ್ ಅಲ್ಲಿ ಹಾಡು ಹೇಳ್ತಾಳೆ, ಹಾಡು ಎಕ್ಸಾಮ್ ಬರೆಯಮ್ಮ. ಸರ್ ಅವಳಿಗೆ ಏನಾದ್ರು ಬೈದ್ರೆ ಸರ್ ಅಡಿಷನಲ್ ಪೇಪರ್ ಕೊಡಿ ಸರ್. ಗುಡ್ಡಳಿ ಪೇಪರ್ ಕೊಡ ಸರ್, ನೀವು ಪೇಪರ್ ಕೊಡಿ ಅಂತೆ. ಏನಾ? ಬೇಡ ಸರ್, ಬೇಡ ಸರ್. ಸರ್ ಈ ಲವ್ ಮಾಡ್ತೀನಿ ಅನ್ನೋ ಹುಡುಗಿನ ಬೇಕಾದ್ರೂ ನಂಬೋದು ಸರ್. ಈ ಎಕ್ಸಾಮ್ ಹಾಲಲ್ಲಿ ತೋರಿಸ್ತೀನಿ ಅನ್ನೋ ಫ್ರೆಂಡ್ ಮಾತ್ರ ನಂಬಕ್ ಆಗಲ್ಲ ಸರ್. ಯಾಕೆ ಕಳ್ತಿದ್ಯಪ್ಪಿ? ಪೆನ್ ಮರ್ತ್ ಬಂದೇನ? ಇಲ್ಲ ಸರ್. ಪೆನ್ಸಿಲ್ ಮರ್ತ್ ಬಂದಿರ್ಬೇಕು. ಇಲ್ಲ ಸರ್. ರಬ್ಬರ್ ಮರ್ತ್ ಬಂದ? ಆನ್ಸರೇ ಮರ್ತೆ ಸರ್. ಏನ ಬರ್ತಿದ್ಯಾ? ಸರ್ ಅವ್ನ್ ಬೆಣ್ಣೆ ಕಡಿತಿತ್ತಂತೆ. ಓ ನೀನು ಕೆರ್ದ? ಲೇ ನೀನೇನ ಮಾಡ್ತಿದ್ದೆ? ಅವಳು ಕೆರಿತಿದ್ಲು, ನಾನು ಹೆಲ್ಪ್ ಮಾಡ್ದೆ. ನೀನೀಗ ಅವಳು ಕೆರಿಬೇಕಾದ್ರೆ ಹೆಲ್ಪ್ ಮಾಡು. ನಾಳೆ ಎಕ್ಸಾಮ್ ಅಲ್ಲಿ 0 ಬಂದಾಗ ನಿನ್ ಬೆನ್ನ ಕೆರೆಗೆ ಯಾವನು ಇರಲ್ಲ. ನೀವ್ ಬರ್ತೀರಲ್ಲ ಗೊತ್ತೇ. ಬರೆಯ. ಸರ್ ನೀವು ತುಂಬಾ ಸ್ಟ್ರಿಕ್ಟಾ ಸರ್? ಎಸ್. ನೀವು ತುಂಬಾ ಬ್ರಿಲಿಯಂಟ್ ಆದ್ರೆ ನಾನೊಂದು ಕ್ವಶನ್ ಕೇಳ್ತೀರಿ, ಆನ್ಸರ್ ಮಾಡ್ಬೋದಾ ಸರ್? ಕೇಳಲಿ. ಸರ್ ಕಲ್ಲಿನ ಕೋಟೆ ಎಲ್ಲಿದೆ ಸರ್? ಚಿತ್ರದುರ್ಗದಲ್ಲಿ. ಏನಾಯ್ತು ಏನಾಯ್ತು ಏನಾಯ್ತು? ಅದೇ ಜೋರಾಗಿ ಹೊಡ್ಕತ್ತಾ ಇದೆ ಸರ್. ಹೌದಾ? ಹೌದಲ್ವೋ, ತುಂಬಾ ಸ್ಪೀಡ್ ಹೊಡ್ಕತ್ತಿದೆ ಸರ್. ಎಷ್ಟಿರ್ಬೇಕು ಸರ್? ಸರ್ ಆಕ್ಚುಲಿ 1 ನಿಮಿಷಕ್ಕೆ 68 72 ಬಡಿತಾ ಇರ್ಬೇಕಣ.